ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ವೇದಿಕೆ ಮೇಲೆ ಆಸೀನರಾಗಿದ್ದ ಜಿಲ್ಲಾ ಚಲವಾದಿ ಮಹಾಸಭಾ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ನನ್ನ ದಲಿತ ಮಾನವರೇ ಮತ್ತು ಚಲವಾದಿ ಮಹಾಸಭಾದ ಸದಸ್ಯರು, ಇವತ್ತಿನ ದಿವಸ ಜಿಲ್ಲೆಯಿಂದ ಆಗಮಿಸಿದ ಚಲವಾದಿ ಮಹಾಸಭಾದ ಪದಾಧಿಕಾರಿಗಳು ನೂತನವಾಗಿ ತಾಲೂಕಾ ಮಟ್ಟದ ಚಲವಾದಿ ಮಹಾಸಭಾ ಒಂದು ಕಾರ್ಯರೂಪಕ್ಕೆ ತರಬೇಕಂತೇಳಿ ಅವರೆಲ್ಲರೂ ಬಂದಾರ. ಅದಕ್ಕೆ ಏನಂದ್ರೆ ನಾವು ಮೊದಲನೇದು ಮಾಡ್ಕೊತ ಬಂದಿದ್ದೆವು. ಚಲವಾದಿ ಮಹಾಸಭಾ ಹಳ್ಳಿಗಳಿಗೆ ಹೋಗಿದ್ದೆವು. ಕೆಲವೊಂದು ನಾವು ಭವನಾದಿ ಅವರಿಗೆ ಏನು ಸಿಗುವಂಥ ಪಂಚಾಯತಿಯಿಂದ ಸಿಗಬೇಕಂತ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದೆವು. ನಾವು ಒದಗಿಸಿಕೊಟ್ಟ ಕೆಲವೊಂದು ಹಳ್ಳಿಗಳಿಗೆ ಸಹ ನಮ್ಮ ಚಲವಾದಿ ಮಹಾಸಭಾದ ಸದಸ್ಯರುಗಳು ಆ ಪಂಚಾಯತಿಯ ಅಧ್ಯಕ್ಷರಾಗಿದ್ದಾರೆ, ಸದಸ್ಯರು ಆಗಿದ್ದಾರೆ ನಾವು ಹೋದಲ್ಲಿ. ಅದಕ್ಕೆ ಏನಪ್ಪ ಹಿಂದಕ್ಕೆ ಏನಪ್ಪ ಅಂದ್ರೆ ಕೆ ಬಸಣ್ಣವ್ರು ಇದ್ದ ಟೈಮ್ನಾಗ ಏನಪ್ಪ ಅಂದ್ರೆ ಚಲವಾದಿ ಮಹಾಸಭಾದ ಸದಸ್ಯರ ಫೀ ಏನಿತ್ತಲ್ಲ ಆ ಏನಪ್ಪ ಅಧ್ಯಕ್ಷರಿಗೆ ಹೋಗಿ ಕೊಟ್ಟಿದ್ದೀವಿ ನಾವು. ಅದು ಏನಪ್ಪ ಅಂದ್ರೆ ಈಗ ಮತ್ತೆ ಕೊಡ್ಬೇಕಾಗ್ತದ. ಅದಕ್ಕೆ ಏನಪ್ಪ ಅಂದ್ರೆ ನಮ್ಗೆ ಒಂದರ ವ್ಯತ್ಯಾಸ ಆಗ್ತದೆ. ಪಟ್ಟವ್ರು ಕೇಳ್ತಾರೆ ಈಗ ನಮ್ಗೆ ಹಳ್ಳಿ ಅಂದ್ರೆ ಅವಾಗ ಪಟ್ಟಿದ್ದೀವಿ ಅವು ಏನಾಯ್ತು ಅಂತ ಕೇಳ್ತಾರೆ ನಮಗೆ. ಅದಕ್ಕೆ ಏನಪ್ಪ ಜಿಲ್ಲಾ ಅಧ್ಯಕ್ಷ ಏನಪ್ಪ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷರ ಸಂಕಟ ಚರ್ಚೆ ಮಾಡ್ಬೇಕಂತ ನಾನು ವಿನಂತಿ. ಅದಕ್ಕೆ ಏನಪ್ಪ ಅಂದ್ರೆ ಇನ್ನೇನು ಮುಂದೇನಪ್ಪ ಅಂದ್ರೆ ಚಲವಾದಿ ಮಹಾಸಭಾ ಏನಪ್ಪ ಅಂದ್ರೆ ತಾಲೂಕಿನಿಂದ ಹಳ್ಳಿಗಳಿಗೆ ಹೋಗಿ ನಮ್ಮ ಸಮಾಜದ ಬಗ್ಗೆ ಅವ್ರಿಗೆ ಏನಪ್ಪ ನಮ್ಮ ಸಮಾಜದ ಬಗ್ಗೆ ದಲಿತ ಸಂಘಟನೆಗಳು ಭಯಂಕರ ಆಗ್ಬಿಟ್ಟವೆ. ಎಲ್ಲ ಹಳ್ಳಿಗಳ ಸಂಘಟನೆ ಕೆಲವೊಂದು ನಮ್ಮ ಅಧಿಕಾರ ಸಲುವಾಗಿ ಏನಪ್ಪ ಅಂದ್ರೆ ಅಂಬೇಡ್ಕರ್ ಎಲ್ಲ ಸಂಘಟನೆ ಕಟ್ಟಿಬಿಟ್ರಿಗೆ. ಚಲವಾದಿ ಮಹಾಸಭಾ ಏನಪ್ಪ ಅಂದ್ರೆ ಕೆಲವೊಂದು ಮೊದಲಿನೂ ಸಹ ಈ ಸದ್ಯ ಇಲ್ಲ ಅಲ್ಲಿ ಚಲವಾದಿ ಮಹಾಸಭಾದಾಗ ಇಲ್ಲೀಗ. ಯಾಕಂದ್ರೆ ಅದಕ್ಕೆ ಬಿಟ್ಟು ಏನಪ್ಪ ಅಂದ್ರೆ ಮತ್ತೊಂದು ಚಲವಾದಿ ಮಹಾಸಭಾ ಸ್ಟೇಟ್ನಾಗ ಅದ್ರ ಪದಾಧಿಕಾರಿಗಳು ಇಲ್ಲಿ ಅದ ತಾಲೂಕಿನಾಗ ಅದ ರೀ, ಅಧ್ಯಕ್ಷರು ಅದಾರ. ಅವ್ರ ಅಧ್ಯಕ್ಷರಾದ ಬಳಿಕ ನಾವು ಏನು ಕೆಲಸ ಮಾಡಿರ್ತೇವೆ ನಮ್ಮ ಚಲವಾದಿ ಮಹಾಸಭೆನ ಹೋಯ್ತಪ್ಪ ಇವತ್ತಿಗೆ ಅಂತೇಳಿ ನಾವು ಬಿಟ್ಬಿಟ್ಟಿದ್ದೆವು. ಏನೂ ಕೆಲಸ ಮತ್ತೊಂದು ಪದಾಧಿಕಾರಿಗಳು ಏನಪ್ಪ ಅಂದ್ರೆ ಅವ್ರು ಆಯ್ಕೆ ಮಾಡ್ಯಾರಲ್ರಿ, ಅವ್ರ ತಾಲೂಕು ಅಧ್ಯಕ್ಷರು ಈಗಾಗಲೇ ಅದಾರ. ಅದರಿಂದ ನಾವು ಏನು ಕೈನೇ ಹಾಕಿಲ್ಲ. ನಮ್ಮ ಚಲವಾದಿ ಮಹಾಸಭಾ ಅದರ ವಿಲೀನಾಗ ನಮ್ಮವ್ರು ಯಾರು ಗಪ್ಪೆ ಕೂತಾರಂತ ನಾವು ಗಪ್ಪೆ ಕೂತಿದ್ದೇವೆ. ಅದ್ರ ಸಲ ಇನ್ನು ಮೇಲೆ ಏನಪ್ಪ ಅಂದ್ರೆ ಎರಡೂ ಹೊಂದಾಣಿಕೆ ಅಂತ ಹೇಳ್ತೀವಿ ನೀವು ಸ್ಟೇಟ್ನಾಗ. ಅದಕ್ಕೇನಪ್ಪ ಇನ್ನು ಮೇಲಪ್ಪ ತಾಲೂಕದಿಂದ ಹಳ್ಳಿಗಳಿಗೆ ಹೋಗಿ ನಮ್ಮ ಸಮಾಜದ ಏನು ಸ್ಥಿತಿಗತಿಗಳೇನೋ ಶಿಕ್ಷಣ ಬಗ್ಗೆ ಆಗಿರ್ಬೋದು, ಏನಪ್ಪ ಅಂದ್ರೆ ಯಾವುದೇ ಒಂದು ಕುಂದುಕೊರತೆಗಳ ಬಗ್ಗೆ ಹೋಗಿಸಪ್ಪ ಅಂದ್ರೆ ನಾವೆಲ್ಲ ಭೇಟಿ ಹಾಕಿಸಿದ ಅವ್ರ ಬಗ್ಗೆ ನಮ್ಮ ಚಲವಾದಿ ಮಹಾಸಭೆ ತಿಳುವಳಿಕೆ ಕೇಳ್ಕಿಸಿ ನಾನು ಯಾರು ಮಾತು ಅದನ್ನ ಸಹಾಯ ತಗೋರಿ ತಿಳ್ಕೊಂಡು ಹೇಳಿದ್ರು. ನಿಜವಾಗ್ಲೂ ಬಹಳಷ್ಟು ಸತ್ಯವಾದದ್ದು. ಆದರೆ ನಾನೊಂದು ಅವರಲ್ಲಿ ಮನವಿ ಮಾಡ್ಕೋತೀನಿ, ಈ ಚಲವಾದಿ ಮಹಾಸಭಾದಲ್ಲಿ ಏನು ಈ ಜನ ಅದಲ್ಲ, ದಯಮಾಡಿ ಹೆಂಗಪ್ಪ ಅಂತಂದ್ರೆ ಯಾವುದೇ ಅಂಬೇಡ್ಕರ್ ಭವನ ಅಥವಾ ಕಟ್ಟಡ ಅಥವಾ ಭೂಮಿ ಇವೆಲ್ಲ ಕೊಡ್ಬೋದು, ಕೊಡ್ತಾರೆ, ಸರ್ಕಾರ ಕೊಡ್ತದೆ, ಯೋಜನೆ ಹಿಂದಿನಂದ್ರೂ ಅದ ಇಂದೂ ಅದ. ಆದ್ರೆ ಪ್ರತಿಯೊಬ್ಬ ದಲಿತರ ಮನಸ್ಸುಗಳು ಹೆಂಗಾಗ್ಯವಪ್ಪ ಅಂತಂದ್ರೆ ಅವು ಒಡೆದ್ಬಿಟ್ಟ, ಒಬ್ಬರು ಇನ್ನೊಬ್ಬರು ಆಗ್ಲಾರ್ದಂಥ ವಿಷಯಗಳು ಬಂದ್ಬಿಟ್ಟವು. ಅದಕ್ಕೆ ಕಟ್ಟಡ ಕಟ್ಟೋದಕ್ಕಿಂತ ಮುಂಚಿತವಾಗಿ ನೀವು ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ, ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ, ನೀವೇನು ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ ಪದಾಧಿಕಾರಿಗಳಿದ್ದಾರಲ್ಲ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಜನರ ಮನಸ್ಸುಗಳನ್ನು ಕಟ್ಟೋ ಕೆಲಸ ಮಾಡಿ, ಮನಸ್ಸುಗಳನ್ನು ಕಟ್ಟಿ. ಯಾಕಂತಂದ್ರೆ ಬಿಲ್ಡಿಂಗ್ ಕಟ್ಲಕ್ಕಾಗ್ತದೆ, ಇಟ್ಟಿಗೆಗಳನ್ನು ಎಸೆದು ಅದು ಬಿಲ್ಡಿಂಗ್ ಆಗೇ ಆಗ್ತದೆ. ಇಟ್ಟಿಗೆಗಳಿಂದ ಸಾಧ್ಯ ಇಲ್ಲ. ಜನರ ಒಂದಕ್ಕೊಂದು ಏನು ಭಾವನೆಗಳು ಭಿನ್ನತೆಗಳು ಅದಾವಲ್ಲ ಅವುಗಳನ್ನು ಮನಸ್ಸು ಕಟ್ಟರೆ ಮೊದಲು, ಅವಾಗ ಸಂಘಟನೆ. ಬಾಬಾ ಸಾಹೇಬ್ರು ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ. ನಮ್ಮಲ್ಲಿ ಇವತ್ತಿನ ದಿವಸ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಶಿಕ್ಷಣವೂ ಇಲ್ಲ, ಅರ್ಧಂಬರ್ಧ ಕಲಿಯೋದು, ಯಾವಾಗ ಒಂದು ಸಂಘಟನೆಗಳು ಕಟ್ಕೊಳ್ಳೋದು, ಅದನ್ನ ತಾಲೂಕಿಗೋ ಜಿಲ್ಲೆಗೂ ಬಂದ್ಬಿಡೋದು. ಪರಿಪೂರ್ಣ ಜ್ಞಾನ ಇರಲಿಲ್ಲಪ್ಪ ಅಂತಂದ್ರೆ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳಿದ್ರು ಇಷ್ಟು ದಿವಸ ವಿಜಯಪುರ ಚಲವಾದಿ ಮಹಾಸಭಾದ ಜಿಲ್ಲಾ ಸಮಿತಿಯ ಕೊನೆಯ ಹಂತ ತಲುಪಿದ್ವಿ. ಇವತ್ತಿನ ನಿರ್ಣಯ ಇಂಡಿ ತಾಲೂಕಿನ 30 ಸದಸ್ಯರ ಪಟ್ಟಿಯನ್ನು ತಾಲೂಕಾ ಅಧ್ಯಕ್ಷರು ಅದನ್ನು ಕಂಪ್ಯೂಟರ್ ಮಾಡಬೇಕು. 2100 ರೂಪಾಯಿ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ 2100 ರೂಪಾಯಿ ಸದಸ್ಯತ್ವವನ್ನು ಪಡೆದು ಹಾಕಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋಣ ಅಂತ ಹೇಳಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ ಅಂತೇಳಿ ತಮಗೆ ಕೈ ಮುಗಿದು ವಿನಂತಿಸ್ತೀವಿ. ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮತ್ತು ಚಲವಾದಿ ಮಹಾಸಭಾ ಅವಾಗ ಒಳ
ಮೀಸಲಾತಿ ಸಲುವಾಗಿ ಚಲವಾದಿ ಮಹಾಸಭಾ ಅಂತಂದರೆ ಎರಡೆರಡು ಹೋರಾಟಗಳು ಆದಾಗ ಯಾರ್ಯಾರು ಬೇಕು ಅಲ್ಲಿ ನಮ್ಮ ಚಲವಾದಿಗಳಿಗೆ ಸಮಸ್ಯೆ ಉದ್ಭವ ಆಯಿತು. ಗುಲಾಮರಾಗಿ ಅವ್ರ ಬಾಗಿಲಿಗೆ ಹೋಗೋದನ್ನು ಮೊದಲು ಬಿಡಬೇಕಾಗಿತ್ತು. ನಮ್ಮ ಸಮಾಜವನ್ನು ನಾವು ಅವರ ಸುಖ ದುಃಖಗಳಿಗೆ ನಾವು ಸ್ಪರ್ಧಿಸಿ ಅವ್ರ ಕೆಲಸಗಳನ್ನು ಏನಾದರೂ ನಾವು ಮಾಡಿದ್ರೆ ನಮ್ಮ ಸಮಾಜ ನಮ್ಮ ಮಾತು ಕೇಳ್ತಾರೆ. ಇಲ್ಲಿಲ್ಲಪ್ಪ ಅಂತ ನನ್ನ ಸ್ವಾರ್ಥಕ್ಕೆ ನಾನು ಮಾಡೋದಿಲ್ಲ, ಅವನಿಗೆ ಹೇಳ್ತು ಬಿಡೋದು ಹಂಗಾಡು ಹೋಗ್ಬೇಕಾದ್ರೆ ಬಾಗಿಲುಗಳು ನೂರಾರು ಮಾಡೋದಕ್ಕಿಂತ ಒಂದು ಬಾಗಿಲಿನ ನಾವೆಲ್ಲರೂ ಹೋಗ್ಬೇಕಾಗತ್ತೆ. ದಯವಿಟ್ಟು ಆ ಕೆಲಸಕ್ಕೆ ಮಗ್ನ ಆಗಬೇಕಾಗತ್ತೆ. ಪ್ರತಿ ಎಷ್ಟು ಹಳ್ಳಿಗಳು ಬರ್ತಾವ, ಪ್ರತಿ ಹಳ್ಳಿಗಳಿಗೆ ಹೆಚ್ಚುವರಿ ಜಮೀನು ಇದ್ದದ್ದು. ಮತ್ತೊಂದು ಈ ಜಮೀನು ಐತಿಪ್ಪ ಅಂತಂದಾಗ ನಾವು ನೀಡುಗಳು ನಮ್ಮವೇ ಅರ್ಜಿ ಹಾಕೋದು. ದಯವಿಟ್ಟು ಅದೇ ಯಾವ ಹಳ್ಳಿ ಒಳಗೆ ಹೆಚ್ಚುವರಿ ಜಮೀನು ಸಿಗ್ತದೆ ಅದೇ ಹಳ್ಳಿಯವ್ರಿಗೆ ಅರ್ಜಿ ಹಾಕಿಸಿ ತಂದು ಕೂಡಿ ಅದನ್ನು ಮಂಜೂರು ಮಾಡಿಸೋದು ನಮ್ಮ ಕೆಲಸದ ನಾವು 100ಕ್ಕೆ 100 ನಾವು ಪ್ರಯತ್ನ ಮಾಡ್ತೀವಿ. ಇದು ನಮ್ಮ ಇವತ್ತಿನ ಮಂತ್ರಿಗಳೇನಿದಾರ ಮಂತ್ರಿಗಳು ಮತ್ತು ನಮ್ಮ ಚಲವಾದಿ ಮಹಾಸಭಾ ಸಭೆ ಒಳಗೆ ಇದು ನಿರ್ಣಯ ತಗೊಂಡಾರ. ಅದನ್ನು ಉಪಯುಕ್ತಗೊಳ್ಳೋ ಸಲುವಾಗಿ ನಾವೆಲ್ಲ ಶ್ರಮ ಪಡಬೇಕಾಗ್ತದೆ. ಅದರಲ್ಲಿ ನಾವು ಈಗ ಯಾವುದೇ ಕೆಲಸ ಮಾಡಬೇಕಾಗಿದ್ದರೆ ದುಡ್ಡು ಬೇಕು, ಎಷ್ಟು ದುಡ್ಡು ನಾವು ಮಾಡಬೇಕು ಅಂತ ದಯವಿಟ್ಟು ಆ ದುಡ್ಡಿನ ಯಾವೇ ಮಾಡಬಾರ್ದು. ಅದಕ್ಕೆ ಏನು ಸಂಬಂಧ ಹೆಚ್ಚುವರಿ ಜಮೀನು ಐತಿ ಯಾವ ಹಳ್ಳಿ ಒಳಗದಪ್ಪ ಅಂದ್ರೆ ಚಲವಾದಿ ಕಾರ್ಯಕರ್ತರಿಗೆ ಅದೇ ನೀವು ಅವರು ಹೋಗ್ಬಿಟ್ಟು ಅಲ್ಲಿ ಅಧೋಗತಿ ಅವರ ಸ್ಥಿತಿಗತಿ ನೋಡಿಕೊಂಡು ಅವರು ಅರ್ಜಿ ಪಾತ್ರ ತುಂಬಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ನೀವು ಕೂಡಿ ಅದನ್ನು ಪ್ರತಿ ತಾಲೂಕು ಅಧ್ಯಕ್ಷರು ಕೂಡಿ ಆ ತಾಲೂಕು ಅಧ್ಯಕ್ಷರಿಗೆ ನಾವು ಕೊಟ್ಟು ಡೆವಲಪ್ ಹೋಗಿ ಅದನ್ನು ನಮ್ಮ ಅಧ್ಯಕ್ಷರ ಮುಖಾಂತರ ಎಲ್ಲರೂ ಸರ್ಕಾರದ ಕಡೆಯಿಂದ ನಮಗೆ ಒದಗಿಸಿಕೊಡುವ ಕೆಲಸ ನಾವು ಮಾಡ್ತೀವಿ. ಮತ್ತು ಮುಖ್ಯವಾಗಿ ಸದಸ್ಯರಾಗಬೇಕು, ಪದಾಧಿಕಾರಿಗಳಾಗೋರು ಚಲವಾದಿ ಮಹಾಸಭಾದ ಆಗಿರಬೇಕು. ಅದು ಸದಸ್ಯರ ಫೀ 2,100 ರೂಪಾಯಿ ಐತಿ. ಅದು ತಾಲೂಕಾಧ್ಯಕ್ಷರ ಕಡೆ ನಂಬರ್ ಇರ್ತದೆ. ನೀವು ದುಡ್ಡು ಯಾರ ಕಡೆಯೂ ಕೂಡ ಕೊಡಬಾರ್ದು. ಮೆಂಬರ್ ಆಗೋದ್ರಿಂದ ರಾಜ್ಯ ಸಮಿತಿ ಅಕೌಂಟಿಗೆ ಅಮೌಂಟ್ ಹಾಕಬೇಕು. ಇವತ್ತು ಜಿಲ್ಲಾಧ್ಯಕ್ಷರ ಬಳಿ ಕೊಡಬೇಡ್ರಿ, ತಾಲೂಕಾಧ್ಯಕ್ಷರ ಬಳಿ ಕೊಡಬೇಡ್ರಿ. ದುಡ್ಡು ಮಾತ್ರ ನಿಮ್ಮ ಸದಸ್ಯರು ಏನಂದ್ರೆ ರಾಜ್ಯ ಸಮಿತಿಗೆ ಕಳಿಸ್ಕೊಡ್ರಿ. ಅದು ಅವ್ರದ್ದು ರಿಜಿಸ್ಟರ್ ನಂಬರ್ ಸದಸ್ಯತ್ವ ನಂಬರ್ ಬಂದ ಮ್ಯಾಗ ಅವ್ರ ಪದಾಧಿಕಾರಿಗಳ ನಾವು ಘೋಷಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಸಮಸ್ಯೆ ಅದ. ಅವರ ಅಧ್ಯಕ್ಷರು ಮಾತಾಡಲಿ. ಆದರೂ ಸಹಿತ ನಾನು ಈ ಇಂಡಿ ತಾಲೂಕು ಇದು ಹೊಸದಾಗಿ ನೂತನವಾಗಿ ಇವತ್ತೇ ನಾವು ಚಲವಾದಿ ಮಹಾಸಭಾ ಸಾಕಾಗುತ್ತಿಲ್ಲ, ಆಲ್ರೆಡಿ ಐತಿ. ಪುನರ್ಚೇತನ ಮಾಡ್ಬೇಕದ. ಯಾಕಂದ್ರೆ ಮಕ್ಕೊಂದಕ್ಕೆ ಎಬ್ಬಿಸ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಕಷ್ಟ ಆಗ್ತದೆ. ಎಲ್ಲರೂ ನಮಗೂ ತ್ರಾಸ ಆಗ್ತದೆ, ನಿಮಗೂ ತ್ರಾಸ ಆಗ್ತದೆ. ತ್ರಾಸ ತಗೊಂಡು ಸಂಘಟನೆ ಬೆಳೆಸೋಣ ಅಂತ ಮಾತು ಹೇಳ್ತಿಸಿದ್ರೆ ನಾನು ಮಾತುಗಳು ಮುಗಿಸ್ತೀನಿ. ಜೈ ಶಿವರಾಮ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.